ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರದಲ್ಲಿ ಹಿಂದೂಗಳ ಮನೆಗಳ ಲೂಟಿ, ಹಿಂದೂ ದೇವಸ್ಥಾನ ಇಸ್ಕಾನ್ ಧ್ವಂಸ ಮಾಡಿದ್ದು ಭಾರತಕ್ಕೆ ಆತಂಕ ಮೂಡಿಸುವಂಥದ್ದು. ಹಾಗಾಗಿ ತಕ್ಷಣ ನಮ್ಮ ಸರ್ಕಾರ ಎಚ್ಚೆತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಪ್ರಾಂತ್ಯದ ಕೋಶಾಧ್ಯಕ್ಷ ಕೃಷ್ಣ ಭಟ್ ಅವರು ಆಗ್ರಹಿಸಿದರು. ಬೆಳಗಾವಿ ಜಿಲ್ಲೆ ವತಿಯಿಂದ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಕಳೆದ ವಾರ ಬಾಂಗ್ಲಾದೇಶದಲ್ಲಿ ಯಾರು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿದರು, ಅವರಿಗೆ ಮೀಸಲಾತಿ ಕೊಡಬೇಕು ಹೇಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಹೋರಾಟ ಮಾಡಿದರು. ಅಂತಹ ಸಂದರ್ಭದಲ್ಲಿ ಪ್ರಧಾನಿ ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿ ಹೊಡೆಯುವಂಥ ಕೆಲಸ ಆಯಿತು. ಅವರ ದೇಶದ ಸಮಸ್ಯೆ ಅದು. ಆದರೆ ದುರ್ದೈವದಿಂದ ಪ್ರತಿ ಬಾರಿ ಸಹಿತವಾಗಿ ಯಾವುದೇ ಘಟನೆ ನಡೆದಂಥ ಸಂದರ್ಭದಲ್ಲಿ ಹಿಂದೂ ಮನೆಗಳನ್ನು ಲೂಟಿ ಮಾಡುವಂಥದ್ದು, ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು, ಮನೆ ಮನೆಗೆ ನುಗ್ಗಿ ಬಡಿಯುವಂಥದ್ದು, ಈ ರೀತಿ ಪ್ರತಿ ಬಾರಿ ನಡೀತಾ ಇದೆ. ಈ ಸಲನೂ ಬಹುದೊಡ್ಡ ಪ್ರಮಾಣದಲ್ಲಿ ಲಕ್ಷ ಜನ ಬಂದು ಈ ಕೃತ್ಯವನ್ನು ಮಾಡಿದ್ದಾರೆ. ಇದನ್ನು ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶದಾದ್ಯಂತ ಖಂಡಿಸ್ತೀವಿ. ಬಾಂಗ್ಲಾದೇಶ ಭಾರತ ಒಂದು ಅಂಗಾಗಿತ್ತು. ಒಂದು ಅಖಂಡ ಭಾರತವಾದಂತಹ ಪಾಕಿಸ್ತಾನ 1947ರಲ್ಲಿ ಏನು ವಿಭಜನೆ ಆಯಿತು, ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು, ಈ ದೇಶ ಒಂದಾಗಿರಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ತುಂಡಾಗಬಾರ್ದು. ಸ್ವತಃ ಮಹಾತ್ಮ ಗಾಂಧೀಜಿ ಹೇಳಿದರು, ನನ್ನ ದೇಹ ಎರಡಾಗಬಹುದು, ಆದರೆ ದೇಶ ಎರಡಾಗೋದಿಲ್ಲ. ಆದರೆ ದುರ್ದೈವದಿಂದ 1947ರಲ್ಲಿ ದೇಶದ ವಿಭಜನೆ ಆಯಿತು. ಆವತ್ತಿನಿಂದ ಇವತ್ತಿನವರೆಗೂ ಹಿಂದೂಗಳ ಮೇಲೆ ಬಹುದೊಡ್ಡ ದೌರ್ಜನ್ಯ ನಡೀತಾ ಇದೆ. ಬಾಂಗ್ಲಾದೇಶದಲ್ಲಿರುವಂತಹ 32% ಹಿಂದೂಗಳು ಇವತ್ತು 8% ಬರುವಂತಹ ಪರಿಸ್ಥಿತಿಯಾಗಿದೆ. ತಾವೆಲ್ಲ ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ನಾವು ನಮ್ಮ ಭಾರತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ತಿಂದ ಆಗ್ರಹ ಮಾಡ್ತೀವಿ, ಅಲ್ಲಿರುವಂತಹ ಎಲ್ಲ ಹಿಂದೂಗಳಿಗೆ ಸುರಕ್ಷತೆಯನ್ನು ಕೊಡಬೇಕು. ಭಾರತ ಸರ್ವೇ ಭವಂತು ಸುಖಿನ ಹೇಳಿದೆ ಅಂತ, ನಾವೊಬ್ಬರೇ ಸುಖವಾಗಿರ್ಬೇಕಂತ ಹೇಳಿಲ್ಲ, ಸರ್ವೇ ಭವಂತು ಸುಖಿನ, ಇಡೀ ಜಗತ್ತಿನ ಜನ ಎಲ್ಲ ಸುಖವಾಗಿರಬೇಕು ಹೇಳುವಂಥ ಭಾವ ಇಟ್ಕೊಂಡು ಹೊರಟಂತಹ ಭಾರತದ ಹಿಂದೂಗಳನ್ನು ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡ್ತಾ ಇರುವಂಥದ್ದು ದುರ್ದೈವದ ಸಂಗತಿ. ಯಾರು ಮಾನವತೆ ಆತಂಕದಲ್ಲಿದೆ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೋ ಅವರೆಲ್ಲ ಈಗ ಸುಮ್ಮನೆ ಕೂತಿದ್ದಾರೆ. ಯಾರು ಸೌಹಾರ್ದವಾಗಿ ಎಲ್ಲರೂ ಒಟ್ಟಿಗಾಗಿರಬೇಕು ಹೇಳುವಂಥವರು ಸಹಿತವಾಗಿ ಸುಮ್ಮನಿದ್ದಾರೆ. ನಾವು ವಿಶ್ವ ಹಿಂದೂ ಪರಿಷತ್ತು ಸ್ಪಷ್ಟವಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ, ಇಲ್ಲಿ ಯಾವುದೇ ಪಕ್ಷ ಪಂಗಡ ಎಲ್ಲವನ್ನು ಬಿಟ್ಟು ಅಲ್ಲಿರುವಂಥ ಹಿಂದೂಗಳಿಗೆ, ಬೌದ್ಧರಿಗೆ ರಕ್ಷಣೆ ಕೊಡಬೇಕು. ಕಳೆದ ಹಲವಾರು ವರ್ಷದಿಂದ ಇಸ್ಕಾನ್ ಕೃಷ್ಣ ಮಂದಿರದ ಮುಖಾಂತರವಾಗಿ ಲಕ್ಷ ಜನರಿಗೆ ಊಟವನ್ನು ಉಣಬಡಿಸಿ ಬಡತನವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಇಸ್ಕಾನ್ ಮಂದಿರವನ್ನು ಸಹಿತವಾಗಿ ಧ್ವಂಸ ಮಾಡ್ತಾರೆ ಅಂತಂದರೆ ಇದು ಯಾವುದೋ ವಿದೇಶಿಯ ಕೈವಾಡ ಅದರಲ್ಲಿದೆ. ಇದನ್ನು ತಕ್ಷಣ ಯಾರು ಈ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನು ಬಯಸ್ತಾರೋ ಅವರೆಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಮತ್ತು ನಾವೆಲ್ಲರೂ ಹಿಂದೂಗಳು ಜಾಗೃತರಾಗಿರಬೇಕು. ಯಾಕೆಂತಂದರೆ 32% ಇರುವಂಥ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಕಡಿಮೆ ಆಗ್ತಾರೆ, ಪಾಕಿಸ್ತಾನದಲ್ಲಿ ಕಡಿಮೆ ಆಗ್ತಾರೆ. ಆದರೆ ಭಾರತದಲ್ಲಿ ದಿನ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಸುರಕ್ಷತೆ ಕೊಟ್ಟರು ಸಹಿತವಾಗಿಲ್ಲ, ಸುರಕ್ಷತೆ ಇಲ್ಲ ಬೊಬ್ಬೆ ಹೊಡಿತಾರೆ. ಹಾಗಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಾವೇನು ವಿನಂತಿ ಮಾಡ್ಕೋತೀವಿ ಅಂತಂದರೆ, ಇಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು. ಒಂದು ಮಾನವೀಯ ದೃಷ್ಟಿಯಿಂದ ಅವರಿಗೆ ನ್ಯಾಯ ಸಿಗಬೇಕು, ಭೂಮಿ ಕಳ್ಕೊಂಡವರಿಗೆ ಭೂಮಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು, ಭದ್ರತೆ ವ್ಯವಸ್ಥೆ ಮಾಡಬೇಕು, ಯಾರೂ ಸಹಿತವಾಗಿ ಅಮಾಯಕರಾಗಬಾರ್ದು ಹೇಳುವಂತಹ ವಿನಂತಿಯನ್ನು ನಾವು ಇವತ್ತು ಮಾಧ್ಯಮದ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪತ್ರಿಕಾ ಪರಿಷತ್ತನ್ನು ಮಾಡಿ ಜನಮಾನಸದಲ್ಲಿ ಹಿಂದೂಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ತಿಳಿಸ್ಕೊಡುವಂತಹ ವ್ಯವಸ್ಥೆಯನ್ನು, ಯೋಜನೆಯನ್ನು ಮಾಡ್ತಾ ಇದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದರಿಂದ ನಾವು ಮನವಿಯನ್ನು DC ಅವರಿಗೆ ಕೊಡಬೇಕಾಗಿತ್ತು, ಆಗ್ತಾ ಇಲ್ಲ. ಅದನ್ನು ನಾವು ಸೋಮವಾರ ದಿವಸ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ತೀವಿ. ತಾವೆಲ್ಲರೂ ಈ ಘಟನೆಯನ್ನು
ಒಂದು ಮಾನವೀಯತೆ ದೃಷ್ಟಿಯಿಂದ ಜನಕ್ಕೆ ಸರಿಯಾದ ಮನವರಿಕೆ ಮಾಡುವಂತಹ ಕಾರ್ಯವನ್ನು ತಮ್ಮ ಕಡೆಯಿಂದ ಆಗಬೇಕು ಒಳ್ಳೆಯ ವಿಶೇಷವಾದಂತಹ ವಿನಂತಿಯನ್ನು ನಾವು ಮಾಡ್ತೀವಿ. ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರಿಗೆ ಮೀಸಲಾತಿ ನೀಡಬೇಕು ಎಂದು ಅಲ್ಲಿ ನಡೆದ ಹಿಂಸಾಚಾರದ ವೇಳೆ ಅಲ್ಲಿನ ಹಿಂದೂಗಳ ಮನೆಗಳ ಲೂಟಿ ಮಾಡಲಾಗಿದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಖಂಡಿಸುತ್ತೆ. ಬಾಂಗ್ಲಾದೇಶದಲ್ಲಿ 32% ಹಿಂದೂಗಳು 8%ಗೆ ಕುಸಿದಿದ್ದಾರೆ. ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆಯಾಗಿದೆ, ಮುಸ್ಲಿಮರ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಎಂದು ಆರೋಪಿಸಿದ್ರು. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ರಕ್ಷಣೆ ನೀಡಬೇಕು. ಬಾಂಗ್ಲಾದಲ್ಲಿ ನಡೆದ ಹಿಂಸಾಚಾರವನ್ನು ಖಂಡಿಸಿ ಹಿಂದೂಗಳ ರಕ್ಷಣೆಗೆ ಜಿಲ್ಲಾ ಕೇಂದ್ರಗಳಲ್ಲೂ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.